ಏನೋ ರಾಜ್ಯದಲ್ಲಿ ಈಗ ಮೋದಿ ಆಡಳಿತದ ವಿಚಾರವಾಗಿ ಬಿಡದಿ ಉಳಿಸಲು ಈಗ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪವಾಸಕ್ಕೆ ಕುಳಿತಂತಹ ದೇವೇಗೌಡರು ಬಿಡದಿ ಉಳಿಸಲು ಅಮರಣದತ್ತ ಉಪವಾಸಕ್ಕೆ ಕುಳಿತಂತಹ ಗೌಡರು ಟೌನ್ಶಿಪ್ ವಿರುದ್ಧ ತೀವ್ರಗೊಂಡಂತಹ ಜೆಡಿಎಸ್ ಹೋರಾಟ ಸಿಎಂ ಡಿಕೆಶಿಯನ್ನ ಕಟ್ಟಿ ಹಾಕಲು ಜೆಡಿಎಸ್ ವರಿಷ್ಠರು ಈಗ ಪ್ಲಾನ್ ಮಾಡ್ತಿದ್ದಾರೆ. ಯೋಜನೆ ಕೈಬಿಡುವಂತೆ ಸಿಎಂ ಡಿಕೆಶಿಯ ಮೇಲೆ ದೇವೇಗೌಡರು ಒತ್ತಾಯವನ್ನ ಮಾಡ್ತಿದ್ದಾರೆ. ಮೊದಲು ಸಿಎಂ ಡಿಕೆಶಿಗೆ ಪತ್ರ ಬರೆಯಲು ಮುಂದಾದಂತಹ ಮಾಜಿ ಪ್ರಧಾನಿ ಪತ್ರಕ್ಕೆ ಸಿಎಂ ಡಿಕೆಶಿ ಮಣಿಯದಿದ್ರೆ ಉಪವಾಸ ಕೂರಲು ಪ್ಲಾನ್ ಮಾಡಲಾಗಿದೆ. ರೈತರ ಜೊತೆ ಉಪವಾಸವನ್ನ ಕೂರಲು ದೇವೇಗೌಡರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಇನ್ನು ಬಿಡದಿ ಉಳಿಸಲು ಉಪವಾಸಕ್ಕೆ ಕುಳಿತ ದೇವೇಗೌಡರು ಬಿಡದಿ ಉಳಿಸಲು ಅಮರಣಾದಂತ ಉಪವಾಸಕ್ಕೆ ಕುಳಿತಂತಹ ದೇವೇಗೌಡರು ಟೌನ್ಶಿಪ್ ವಿರುದ್ಧ ಈಗ ತೀವ್ರಗೊಂಡಿದೆ ಜೆಡಿಎಸ್ನ ಹೋರಾಟ. ರಾಜ್ಯದಲ್ಲಿ ಈಗ ಬಿಡದಿ ಭೂ ಸ್ವಾಧೀನ ಸಮರ ತೀವ್ರ ತಾರಕಕ್ಕೇರ್ತಾ ಇದೆ. ಯೋಜನೆಯನ್ನ ಕೈಬಿಡುವಂತೆ ಒಂದು ಕಡೆ ಡಿಕೆ ಶಿವಕುಮಾರ್ ಮೇಲೆ ಒತ್ತಡವನ್ನು ಹಾಕಲಾಗ್ತಾ ಇದೆ. ಮೊದಲು ಸಿಎಂ ಡಿಕೆಶಿಗೆ ಪತ್ರ ಬರೆಯಲು ಮಾಜಿ ಪ್ರಧಾನಿ ಮುಂದಾಗಿದ್ದಾರೆ. ಪತ್ರಕ್ಕೆ ಸಿಎಂ ಡಿಕೆಶಿ ಮಣಿಯದಿದ್ರೆ ಉಪವಾಸವನ್ನ ಕೂರಲು ಪ್ಲಾನ್ ಮಾಡಲಾಗಿದೆ. ರೈತರ ಜೊತೆ ಉಪವಾಸವನ್ನ ಕೂರಲು ದೇವೇಗೌಡರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಬಿಡದಿಯನ್ನ ಉಳಿಸಲು ಉಪವಾಸಕ್ಕೆ ಕುಳಿತಂತಹ ದೇವೇಗೌಡರು ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಟೌನ್ಶಿಪ್ ಮಾಡಬೇಕು ಅಂತ ಒಂದು ಕಡೆ ಡಿಕೆ ಶಿವಕುಮಾರ್ ಅದನ್ನ ವಿರೋಧ ಮಾಡ್ತಾ ಇರುವಂಥದ್ದು ಜೆಡಿಎಸ್. ಈಗ ಟೌನ್ಶಿಪ್ ವಿಚಾರದಲ್ಲಿ ಡಿಕೆಶಿ ವರ್ಸಸ್ ಎಚ್ಡಿಕೆ ಅನ್ನುವಂತಹ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣವಾಗಿದೆ. ಯೋಜನೆಯನ್ನ ಕೈಬಿಡುವಂತೆ ಸಿಎಂ ಡಿಕೆಶಿ ಮೇಲೆ ದೇವೇಗೌಡರು ಒತ್ತಾಯವನ್ನ ಮಾಡ್ತಿದ್ದಾರೆ. ಮೊದಲು ಸಿಎಂಗೆ ಪತ್ರವನ್ನ ಬರೆಯಲು ಮಾಜಿ ಪ್ರಧಾನಿ ಮುಂದಾಗಿದ್ದಾರೆ. ಒಂದು ವೇಳೆ ಪತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಮಣಿಯದಿದ್ರೆ ಹೋರಾಟವನ್ನ ಮಾಡುವಂಥದ್ದು ಅಂದ್ರೆ ಉಪವಾಸವನ್ನ ಮಾಡಲು ಮುಂದಾಗ್ತಾ ಇರುವಂಥದ್ದು. ರೈತರ ಜೊತೆ ಉಪವಾಸವನ್ನ ಕೂರಲು ದೇವೇಗೌಡರು ಮಾಸ್ಟರ್ ಪ್ಲಾನ್ ಅನ್ನ ಈಗ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್.ಡಿ. ಕುಮಾರಸ್ವಾಮಿ ದಾಖಲೆಗಳ ಮೇಲೆ ದಾಖಲೆಯನ್ನ ಬಿಡುಗಡೆ ಮಾಡಿದ್ರು. ಟೌನ್ಶಿಪ್ ಬೇಡ ಅನ್ನುವಂಥದ್ದು ವಿರೋಧವನ್ನ ಈಗ ಜೆಡಿಎಸ್ ಮಾಡ್ತಾ ಇರುವಂಥದ್ದು. ಅದಕ್ಕಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮೊದಲು ಪತ್ರವನ್ನ ಬರೆಯುವಂಥದ್ದು, ಪತ್ರ ಬರೆದು ಏನು ಟೌನ್ಶಿಪ್ ಅನ್ನ ಕೈ ಬಿಡುವಂತೆ ಒತ್ತಾಯ ಮಾಡಲಾಗುವಂಥದ್ದು. ಒಂದು ವೇಳೆ ಪತ್ರಕ್ಕೆ ಸ್ಪಂದಿಸದೆ ಹೋದ್ರೆ ಏನು ಹೋರಾಟದ ಒಂದು ಎಚ್ಚರಿಕೆಯನ್ನ ಅಂದ್ರೆ ಉಪವಾಸವನ್ನ ಮಾಡಲು ಈಗ ಎಚ್.ಡಿ. ದೇವೇಗೌಡರು ಮುಂದಾಗಿದ್ದಾರೆ. ರೈತರ ಜೊತೆ ಸೇರಿ ಉಪವಾಸವನ್ನ ಮಾಡಲು ಮುಂದಾಗಿರುವಂಥದ್ದು. ಮೊದಲು ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೀತಾರೆ. ನಂತರ ಪತ್ರಕ್ಕೂ ಕೂಡ ಮಣಿಲಿಲ್ಲ ಅಂದ್ರೆ ಉಪವಾಸವನ್ನ ಕೂರಲು ಮಾಸ್ಟರ್ ಪ್ಲಾನ್ ಅನ್ನ ಈಗ ಮಾಡಲಾಗಿದೆ. ಇನ್ನು ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕಾಗಿ ಈಗ ಡಿಕೆ ಶಿವಕುಮಾರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ನಡುವೆ ವಾರ್ ನಡೀತಾ ಇದೆ ಅಂತಲೇ ಹೇಳಬಹುದು. ಯಾಕಂದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಾಖಲೆಗಳ ಮೇಲೆ ದಾಖಲೆಗಳನ್ನ ಎಚ್.ಡಿ. ಕುಮಾರಸ್ವಾಮಿ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಅಂದ್ರೆ ಟೌನ್ಶಿಪ್ ಬೇಡ. ಈ ಹಿಂದೆ 2006ರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬಿಡದಿ ಅಂದ್ರೆ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡಿತ್ತು, ಏನು ಚರ್ಚೆಗಳಾಗಿತ್ತು, ಆ ವಿಚಾರಗಳನ್ನ ಈಗ ಏನು ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ದಾಖಲೆ ಸಮೇತವಾಗಿ ನೀಡ್ತಾ ಇರುವಂಥದ್ದು. ಡಿಕೆ ಶಿವಕುಮಾರ್ ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಏನು ಬಿಡದಿಯನ್ನ ಉಳಿಸಲು ಉಪವಾಸಕ್ಕೆ ಕುಳಿತುಕೊಳ್ಳಲು ಗೌಡರು ಮುಂದಾಗಿರುವಂಥದ್ದು. ಟೌನ್ಶಿಪ್ ಅನ್ನ ವಿರೋಧ ಮಾಡ್ತಾ ಇದ್ದು ತೀವ್ರಗೊಂಡಿದೆ ಈಗ ಜೆಡಿಎಸ್ನ ಹೋರಾಟ. ಅಂದ್ರೆ ಟೌನ್ಶಿಪ್ ಬೇಡ ಅಂತ ರೈತರ ಜೊತೆಗೂಡಿ ಜೆಡಿಎಸ್ ಈಗ ಹೋರಾಟಕ್ಕೆ ಮುಂದಾಗಿದೆ. ಅಂದ್ರೆ ಮೊದಲು ಡಿಕೆ ಶಿವಕುಮಾರ್ಗೆ ಪತ್ರ ಮಾಡಿ ಒತ್ತಾಯವನ್ನು ಮಾಡಲಾಗುತ್ತೆ, ಪತ್ರ ಬರೆದು. ಒಂದು ವೇಳೆ ಪತ್ರಕ್ಕೂ ಕೂಡ ಮಣಿಯದಿದ್ರೆ ಉಪವಾಸಕ್ಕೆ ಕೂರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟಕ್ಕೆ ಈಗ ಜೆಡಿಎಸ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಪ್ರತಿಭಟನೆಯ ಜೊತೆ ಕಾನೂನು ಹೋರಾಟಕ್ಕೆ ದಳಪತಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಮೂಲಕ ಬೆಂಗಳೂರು ದಕ್ಷಿಣ ಜಿಲ್ಲೆ ಮೇಲೆ ಹಿಡಿತವನ್ನ ಸಾಧಿಸಲು ಸಜ್ಜಾಗ್ತಾ ಇದೆ. ರೈತರು, ಪಕ್ಷ, ಮೊಮ್ಮಗನ ಭವಿಷ್ಯಕ್ಕಾಗಿ ಎಚ್.ಡಿ. ದೇವೇಗೌಡರು ಈಗ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಪತ್ರ ಚಳುವಳಿ, ಉಪವಾಸ ಸತ್ಯಾಗ್ರಹದ ಮೂಲಕವಾಗಿ
ಹಿಮ್ಮೆಟ್ಟಿಸಲು ದೇವೇಗೌಡರು ಪ್ಲಾನ್ ಮಾಡ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಿಎಂ ಡಿಕೆಶಿ ವಿರುದ್ಧವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಅಖಾಡಕ್ಕಿಳಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕಾನೂನು ಹೋರಾಟಕ್ಕೆ ಜೆಡಿಎಸ್ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು. ಪ್ರತಿಭಟನೆಯ ಜೊತೆಗೆ ಕಾನೂನು ಹೋರಾಟಕ್ಕೂ ಕೂಡ ಈಗ ದಳಪತಿಗಳು ಸದ್ದಿಲ್ಲದೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಈ ಮೂಲಕ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮೇಲೆ ಹಿಡಿತವನ್ನ ಸಾಧಿಸಲು ಸಜ್ಜಾಗ್ತಾ ಇರುವಂಥದ್ದು. ರೈತರು ಪಕ್ಷ ಮೊಮ್ಮಗನ ಭವಿಷ್ಯಕ್ಕಾಗಿ ಎಚ್.ಡಿ. ದೇವೇಗೌಡರು ಈಗ ಚಳುವಳಿಗೆ ಮುಂದಾಗಿದ್ದಾರೆ. ಪತ್ರ ಚಳುವಳಿ, ಉಪವಾಸ ಸತ್ಯಾಗ್ರಹ, ಈ ರೀತಿ ಟೌನ್ಶಿಪ್ ಅನ್ನ ವಿರೋಧಿಸಿ ದೇವೇಗೌಡರು ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಸಿಎಂ ಡಿಕೆಶಿ ವಿರುದ್ಧವಾಗಿ ಅಖಾಡಕ್ಕಿಳಿದಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟಕ್ಕೆ ಈಗ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಪ್ರತಿಭಟನೆಯ ಜೊತೆಗೆ ಕಾನೂನು ಹೋರಾಟಕ್ಕೂ ಕೂಡ ದಳಪತಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಪತ್ರದ ಮೂಲಕವಾಗಿ ಟೌನ್ಶಿಪ್ ಕೈ ಬಿಡುವಂತೆ ತಿಳಿಸಲಾಗುತ್ತೆ. ಪತ್ರಕ್ಕೂ ಕೂಡ ಮಣಿಯದೆ ಹೋದ್ರೆ ಉಪವಾಸ ಸತ್ಯಾಗ್ರಹಕ್ಕೆ ಕೂರಲೀಗ ರೈತರ ಜೊತೆ ಸೇರಿ ಹೋರಾಟ ಮಾಡಲು ಎಚ್.ಡಿ. ದೇವೇಗೌಡರು ಈಗ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ರೈತರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಜೆಡಿಎಸ್ ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇದೀಗ ಡಿ.ಕೆ. ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂತಾಗಿದೆ. ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೇವೇಗೌಡರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಬಿಡದಿ ಟೌನ್ಶಿಪ್ ಯೋಜನೆ JDS ಕೂಸು ಅಂತ ಹೇಳಿ CM DK ಶಿವಕುಮಾರ್ ವಾದ ಮಾಡ್ತಾ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ರೈತರ ಜಮೀನನ್ನು ವಶಪಡಿಸಿಕೊಂಡು ಅಲ್ಲೊಂದು ಟೌನ್ಶಿಪ್ ಮಾಡಬೇಕು. ಇದು ಬೆಂಗಳೂರಿನ ಮೇಲೆ ಆಗ್ತಾ ಇರೋಂಥ ಪ್ರೆಷರ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಟ್ರಾಫಿಕ್ಕು ಮತ್ತು ಜನಸಾಂದ್ರತೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದೀವಿ, ಇಲ್ಲಿ ಅನೇಕ ಪ್ರಾಜೆಕ್ಟ್ಗಳ ಮಾಡ್ತಾ ಇದ್ದೀವಿ ಅನ್ನೋದು DK ಶಿವಕುಮಾರ್ ವಾದ. ಆದರೆ ದೇವೇಗೌಡರು ಪೂರ್ತಿ ಇಲ್ಲ, ಈ ಟೌನ್ಶಿಪ್ಪಿಂದ ಜನರಿಗೆ ಅನನುಕೂಲ ಆಗುತ್ತೆ, ರೈತ ಸಮುದಾಯಕ್ಕೆ ಭಾಳ ತೊಂದರೆ ಆಗುತ್ತೆ, ಸಾವಿರಾರು ಎಕರೆ ಜಮೀನು ಟೌನ್ಶಿಪ್ ಆಗುತ್ತೆ, ಇದರಿಂದ ರೈತರಿಗೇನು ಉಪಯೋಗ ಆಗೋದಿಲ್ಲ, ನೀವು ಎಷ್ಟೇ ಅನುದಾನ ಕೊಟ್ಟರು, ಎಷ್ಟೇ ದುಡ್ಡನ್ನು ಕೊಟ್ಟರು ಸಹ ರೈತರನ್ನ ಇದನ್ನು ಮಾಡೋದಕ್ಕಾಗೋದಿಲ್ಲ ಅಂತಂದೇಳಿ JDSನವರು ಮೊದಲಿಂದ ವಾದ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೆ ಈಗ ದೇವೇಗೌಡರು ಒಂದು ಹೆಜ್ಜೆ ಮುಂದೋಗಿದ್ದಾರೆ. ಅಂದರೆ DK ಶಿವಕುಮಾರ್ ಹಠ ಬಿಡದೆ ನಾವು ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಏನು ನಿರ್ಧಾರ ತೊಗೊಂಡಿದ್ದಾರೆ. ಹೀಗಾಗಿ ಇದಕ್ಕೆ ಕೌಂಟರ್ ಆಗಿ JDS ಪಕ್ಷ ಮತ್ತು JDS ವರಿಷ್ಠರಾದಂಥ ದೇವೇಗೌಡರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ರೈತರ ಜೊತೆ ಒಂದು ಮಾತುಕತೆ ಮಾಡಿ ನಾನು ಉಪವಾಸ ಕೂರೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದು JDS ಮೂಲಗಳಿಂದ ಬರ್ತಾ ಇರೋಂಥ ಮಾಹಿತಿ. ಹೀಗಾಗಿ ದೇವೇಗೌಡರು ಏನು ಅಂದರೆ, ಶತಕತಾಯ ನಾನು ರೈತ ನಾಯಕನಾಗಿ ರೈತ ಸಮುದಾಯವನ್ನು ಉಳಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ, ಮತ್ತು ನನ್ನ ಪಕ್ಷದ ಮುಂದಿನ ಭವಿಷ್ಯಕ್ಕಾಗಿ ಆಗಲಿ ನಾನು ಹೋರಾಡಲೇಬೇಕಾಗುತ್ತೆ ಅನ್ನೋದು ಈ 94ರ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ನಿರ್ಧಾರ ಮಾಡಿ, ಹೀಗಾಗಿ ನಾನು ಉಪವಾಸ ಸತ್ಯಾಗ್ರಹ ಕೂತ್ರೆ ಆಗಲಾದರೂ ಸರ್ಕಾರ ಅಂದರೆ CM DK ಶಿವಕುಮಾರ್ ಅವರು ಮಣಿದು ಈ ಟೌನ್ಶಿಪ್ಪನ್ನು ವಾಪಸ್ ಪಡಿತಾರಾ ಅಂತಂದೇಳಿ ದೇವೇಗೌಡರು ನಿರ್ಧಾರ ಮಾಡಿದ್ದಾರಂತೆ. ಹೀಗಾಗಿ JDSನಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧ ನಡೀತಾ ಇರೋಂತಕ್ಕಂಥ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸೋದಕ್ಕೆ ಮುಂದಾಗಿದೆ. ಈಗಾಗಲೇ ನಿನ್ನೆಯಿಂದನ ಬಿಡದಿಯಿಂದನ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಶುರುವಾಗಿದೆ. ಇದರ ಮಧ್ಯೆ ಕಾನೂನು ಹೋರಾಟ ಮತ್ತು ದೇವೇಗೌಡರು ಉಪವಾಸ ಕೂರುವಂಥ ಚಿಂತನೆ ನಡೀತಾ ಇದೆ ಅಂತಂದು JDS ಮೂಲಗಳಿಂದ ತಿಳಿದು ಬರ್ತಾ ಇದೆ. ಲಕ್ಷ್ಮಿ, ಧನ್ಯವಾದ ಪವನ್, ನಿಮ್ಮೆಲ್ಲ ಮಾಹಿತಿಗಾಗಿ.